ಗಣೇಶ. ಗಣೇಶನಿಗೆ ಆನೆಯ ತಲೆ ಮತ್ತು ಮನುಷ್ಯನ ದೇಹವಿದೆ. ಅವನ ದೊಡ್ಡ ಕಿವಿಗಳಿಂದ ಅವನು ನಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಲು ಸಹಾಯ ಮಾಡುತ್ತಾನೆ. ಯಾವುದೇ ಶುಭ ಕಾರ್ಯಕ್ರಮ ಅಥವಾ ಆಚರಣೆಯನ್ನು ಪ್ರಾರಂಭಿಸುವ ಮೊದಲು ನಾವು ನಮ್ಮ ಮೊದಲ ಕಾಣಿಕೆಗಳನ್ನು ಸಲ್ಲಿಸುವುದು ಗಣೇಶನಿಗೆ. ಗಣಪತಿ ಶ್ಲೋಕ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ಲೋಕದ ಅರ್ಥ: ಬಾಗಿದ ಸೊಂಡಿಲು ಮತ್ತು ದೊಡ್ಡ ದೇಹವನ್ನು ಹೊಂದಿರುವ ದೇವರೇ, ನಿಮ್ಮ ದಿವ್ಯ ಕಾಂತಿಯು ಅನೇಕ ಸೂರ್ಯರ ಬೆಳಕಿನಂತೆ. ದಯವಿಟ್ಟು ನಮ್ಮ ಸಂಪೂರ್ಣ ಕೆಲಸವನ್ನು ಅಡೆತಡೆಗಳಿಂದ ಶಾಶ್ವತವಾಗಿ ಮುಕ್ತಗೊಳಿಸಿ. ಆಕರ್ಷಕ ಸಂಗತಿಗಳು. ಗಣೇಶನು ಶಿವ ಮತ್ತು ಪಾರ್ವತಿ ದೇವಿಯ ಮಗ. ಒಂದು ದಿನ ಪಾರ್ವತಿಯು ಗಣೇಶನನ್ನು ತನ್ನ ಜಾಗವನ್ನು ಕಾಯುವಂತೆ ಕೇಳಿಕೊಂಡಳು. ಶಿವನು ಒಳಗೆ ಹೋಗಲು ಬಯಸಿದನು, ಆದರೆ ಗಣೇಶ ಅವನನ್ನು ಅನುಮತಿಸಲಿಲ್ಲ. ಇದರಿಂದ ಕೋಪಗೊಂಡ ಆತ ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸಿದನು. ಪಾರ್ವತಿ ದೇವಿಯು ಕೋಪದಿಂದ ಗಣೇಶನ ತಲೆಯನ್ನು ಪುನಃ ಸ್ಥಾಪಿಸಲು ಭಗವಾನ್ ಶಿವನನ್ನು ಕೇಳಿದಳು. ಅವಳನ್ನು ಶಾಂತಗೊಳಿಸಲು ಶಿವನು ಗಣೇಶನ ತಲೆಯನ್ನು ಸತ್ತ ಆನೆಯ ತಲೆಯಿಂದ ಬದಲಾಯಿಸಿದನು. ಆಗ ಅವನು ಗಜಾನನ ಎಂದು ಕರೆಯಲ್ಪಟ್ಟನು. ಗಣೇಶನ ನೆಚ್ಚಿನ ಆಹಾರವೆಂದರೆ ಅದು ಮೋದಕ ಮತ್ತು ಅವನ ವಾಹನ ಮೂಷಕ ಅಂದರೆ ಇಲಿ.